ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಝೊಮ್ಯಾಟೊ ಆ್ಯಂಡ್ ಜಿಯೋ ಫೈನಾನ್ಷಿಯಲ್ ಮೇ ಬಿ ಆ್ಯಡೆಡ್ ಟು ನಿಫ್ಟಿ 50. ಒಂದು ರಿಪೋರ್ಟ್ ಪ್ರಕಾರ JM ಫೈನಾನ್ಷಿಯಲ್ದು ಅವ್ರು ಹೇಳ್ತಾ ಇದ್ದಾರೆ, ಝೊಮ್ಯಾಟೊ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಮೇ ಬಿ ಮಾರ್ಚ್ 2025 ನಿಫ್ಟಿ 50 ಇಂಡೆಕ್ಸಲ್ಲಿ ಸೇರ್ಪಡೆ ಆಗ್ಬೋದಂತ. ಮಾರ್ಚ್ 2025 ಒಂದು ರೀಜಿಗ್ ಆಗುತ್ತೆ. ಯಾಕಂದರೆ ಒನ್ಸ್ ಇನ್ 6 ಮಂತ್ಸು ನಿಫ್ಟಿ 50 ಸ್ಟಾಕ್ಸಲ್ಲಿ ಏನು ಚೇಂಜಸ್ ಇದೆ ಅಂತ NSE ರಿವ್ಯೂ ಮಾಡ್ತಾರೆ. ಹಾಗೂ ಫೆಬ್ರವರಿ 2025 ಎಂಡಿಂಗ್ ಅಷ್ಟೊಳಗೆ ಆ ಅನೌನ್ಸ್ಮೆಂಟ್ ಬರುತ್ತೆ. ಈ ಇಂಡೆಕ್ಸ್ ಚೇಂಜ್ ಆದರೆ ಚೇಂಜ್ ಆಗಬೇಕಾದ್ರು ಮಾರ್ಚ್ 31, 2025 ಆಗಸ್ಟ್ 1, 2024 ಜಾನ್ವರಿ 31, 2025 ಏನೇನು ಮಾರ್ಕೆಟ್ ಕ್ಯಾಪುದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪುದು ಆ್ಯಾವ್ರೇಜ್ ತೊಗೊಂಡು ಅಲ್ಲಿ ಯಾವ ಸ್ಟಾಕ್ಸು ನಿಫ್ಟಿ 50 ಇಂಡೆಕ್ಸಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಕಸ್ಮಾತ್ ಝೊಮ್ಯಾಟೊ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಡ್ ಆದರೆ ಅವರ ಪ್ರಕಾರ BPCL ಮತ್ತು ಬ್ರಿಟಾನಿಯಾ ಶೇರ್ಸು ನಿಫ್ಟಿ 50 ಇಂಡೆಕ್ಸಿಂದ ಹೊರಗೆ ಹೋಗ್ಬೋದು. ನ್ಯೂಸ್ ನಂಬರ್ 2. ನ್ಯೂ ಲೋ ಆಫ್ 87.5 per US dollar. ಇಂಡಿಯನ್ ರುಪಿ ವ್ಯಾಲ್ಯೂ ಇನ್ನೂ ಕಮ್ಮಿ ಆಗಿದೆ. ಇವತ್ತು ಹೊಸ ಲೋ ಟಚ್ ಆಯಿತು 87.5 rupees per dollar. ಹಾಗೂ 87.12 ಹಾಗೆ ಅದು ಓಪನ್ ಆಯಿತು. ನಿನ್ನೆ ಕ್ಲೋಸಿಂಗು 87.07 ಇತ್ತು. ರುಪಿ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಾ ಇದೆ. ಲಾಸ್ಟ್ ಒಂದು 3-4 ತಿಂಗಳಿಂದ ತುಂಬ ಬಿದ್ದಿದೆ. 30ನೇ ತಾರೀಕು ಸೆಪ್ಟೆಂಬರು 83.83 rupees ಇತ್ತು ಒಂದು US ಡಾಲರಿಗೆ. ಈಗ ಅದು 87.43 ರೇಂಜಲ್ಲಿ ಇದೆ. ಹಾಗೂ 4% ಜಾಸ್ತಿ ಡಿಪ್ರಿಷಿಯೇಟ್ ಆಗಿದೆ US ಡಾಲರ್ ಕಂಪೇರ್ ಮಾಡಿದರೆ ಜಸ್ಟ್ 4 ಮಂತ್ಸಲ್ಲಿ. ಇದರಿಂದ ಇಂಡಿಯನ್ ಇಂಪೋರ್ಟರ್ಸ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3. ಸ್ವಿಗ್ಗಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 3,049 ಕೋಟಿ. ಅಕ್ಟೋಬರ್ ಟು ಡಿಸೆಂಬರ್ 2024 3,993 ಕೋಟಿ, 31% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಅಂದರೆ ಲಾಸು 574 ಕೋಟಿ ಲಾಸ್ ಲಾಸ್ಟ್ ಟೈಮ್ ಇತ್ತು. ಈ ಸತಿ 799 ಕೋಟಿ ಲಾಸ್ ಆಗಿದೆ. ಸೊ ಲಾಸು ಜಾಸ್ತಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಇದು ಮಾರ್ಕೆಟ್ ಅವರ್ಸ್ ಆದಮೇಲೆ ಅನೌನ್ಸ್ ಮಾಡಿದರು. ನಾಳೆ ಈ ರಿಸಲ್ಟ್ಸಿಗೆ ಈ ಪರ್ಟಿಕ್ಯುಲರ್ ಶೇರ್ ರಿಯಾಕ್ಟ್ ಆಗುತ್ತೆ. ಹಾಗೂ ಇವತ್ತು ರಿಸಲ್ಟ್ಸ್ ಬರೋ ಮುಂಚೆನೇ 3.6% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಅವರು ಅನೌನ್ಸ್ ಮಾಡಿದ್ದಾರೆ, ಫ್ರೆಶ್ ಇನ್ವೆಸ್ಟ್ಮೆಂಟ್ ಅವರು ಕಮಿಟ್ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ 50,000 ಕೋಟಿ ಬಿಫೋರ್ 2030. ಹಾಗೂ ಆಲ್ರೆಡಿ ಅವರು 50,000 ಕೋಟಿ ಲಾಸ್ಟ್ 10 ಇಯರ್ಸಲ್ಲಿ ಬೆಂಗಾಲಲ್ಲಿ ಅವರ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪ್ಲಸ್ಸು ಈ ಏನು ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ 5-6 ವರ್ಷದಲ್ಲಿ 1 lakh ಜಾಬ್ಸ್ ಕ್ರಿಯೇಟ್ ಆಗುತ್ತೆ ವೆಸ್ಟ್ ಬೆಂಗಾಲಲ್ಲಿ ಅಂತ ಹೇಳಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನಿಸಾನ್ ಹಾಗೂ ಹಾಂಡಾ ಕಂಪ್ನಿಗಳು ಮರ್ಜರ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಅದು ಈಗ ಮೋಸ್ಟ್ ಪ್ರಾಬ್ಲಿ ಡಿಸ್ಕಷನನ್ನು ಕ್ಲೋಸ್ ಮಾಡಿದ್ದಾರೆ ಯಾವುದೋ ಒಂದು ರೀಸನಿಂದ. ಇದು ರಿಪೋರ್ಟ್ಸ್ ಹೇಳ್ತಾ ಇದೆ. ಹಾಗೂ ಸದ್ಯಕ್ಕೆ ನಿಸಾನಿಗೆ ಸುಮಾರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 43 ಪಾಯಿಂಟ್ ಡೌನು 23,696 ಕ್ಲೋಸ್ ಆಯಿತು. ಸೆನ್ಸೆಕ್ಸು 313 ಪಾಯಿಂಟ್ ಡೌನು 78,271 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ONGC 2.97% ಅಪ್ಪು, ಹಿಂಡಾಲ್ಕೋ 2.85% ಅಪ್ಪು, ಅಪೋಲೋ ಹಾಸ್ಪಿಟಲ್ಸ್ 2.24% ಅಪ್ಪು. ಟಾಪ್ ಲೂಸರ್ಸು ಏಷ್ಯನ್ ಪೇಂಟ್ಸ್ 3.36% ಡೌನು, ಟೈಟನ್ 2.96% ಡೌನು, ನೆಸ್ಲೆ 2.19% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಎನರ್ಜಿ 5.13% ಅಪ್ಪು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 4.68% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 3.52% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 3.01% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 2.72% ಡೌನು, ಡಾಬರ್ ಇಂಡಿಯಾ 1.76% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,796 ಕಮ್ಮಿ ಆಗಿದ್ದು 773. ಸೊ 70% ಅಪ್ಪು, 30% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಸುಮಾರು ದಿನ ಆದಮೇಲೆ ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 809 ಕೋಟಿ ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು ನೆಟ್ ಬೇಸಿಸಲ್ಲಿ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 431 ಕೋಟಿ ನೆಟ್ ಸೇಲ್ಸ್ ಮಾಡಿದರು. ಇವತ್ತು ಮೇ ಬಿ ವಾಪಸ್ಸು FIS ನೆಟ್ ಸೆಲ್ಲಿಂಗ್ ಮಾಡಿರ್ಬೋದು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,624 per gram, ಸಿಲ್ವರ್ 99.5 per gram. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 $87.47 rupees,
ಒಂದು ಯೂರೋ 91 rupees. Point number 8, stocks near 52-week high. Bajaj Finance 52-week high 8,589, closing price 8,509. Muthoot Finance 2,309 52-week high, closing go 2,266. Laurus Labs 636 52-week high, closing price 631. Point number 9, stocks near 52-week low. Kajaria Ceramics 52-week low 948, closing price 980. Point number 10, global cues today. Hong Kong markets 0.94% down, Japan 0.09% up, Germany 0.23% down, France 0.26% down, UK 0.04% down, ಹಾಗೂ ನ್ಯಾಸ್ಡ್ಯಾಕ್ 1.37% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.